ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ವಿಶ್ವರಃ. ಗುರು ಪೂರ್ಣಿಮೆಯ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಸದಾ ನಗ್ನಗ್ತಾ ಇರಿ. ಇವತ್ತು ನಾನು ಯಾರನ್ನೂ ಖುಷಿ ಪಡಿಸೋಕೆ ಬಂದಿಲ್ಲ, ಯಾರನ್ನೂ ಮೆಚ್ಚೋಕ್ಕೂ ಬಂದಿಲ್ಲ, ಸತ್ಯ ಹೇಳೋಕ್ಕೆ ಬಂದಿದ್ದೀನಿ. ಸತ್ಯ ಕೈ ಇರುತ್ತೆ, ಆದರೂ ಅದನ್ನು ಕೇಳಿದ್ರೆ ಜೀವನ ಬದಲಾಗುತ್ತೆ. ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆಲ್ಲ, ನಿಮ್ಮ ಜೀವನ ನೀವು ಬದುಕ್ತಿದ್ದೀರಾ ಅಥವಾ ಜನ ಏನಂತಾರೋ ಅನ್ನೋದನ್ನ ಮೇಲೆ ನೀವು ಬದುಕ್ತಿದ್ದೀರಾ? ಇದೇ ಇವತ್ತಿನ ದೊಡ್ಡ ಸಮಸ್ಯೆ. ಬೆಳಗ್ಗೆ ಎದ್ದಾಗಿ ನಡೆದ ಜನ ಏನಂತಾರೋ, ಡ್ರೆಸ್ ಹಾಕಿದ್ರೆ ಜನ ಏನಂತಾರೋ, ವಿಡಿಯೋ ಮಾಡಿದ್ರೆ ಜನ ಏನಂತಾರೋ, ಬಿಸ್ನೆಸ್ ಶುರು ಮಾಡಿದ್ರೆ ಜನ ಏನಂತಾರೋ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಅವ್ರ ಕೈಲಿ ನೀವು ಕೊಟ್ಬಿಟ್ಟಿರ್ತೀರಿ. ಒಂದು ಮಾತನ್ನು ನೀವು ಯಾವಾಗಲೂ ನೆನ್ಪಿಟ್ಕೊಳ್ರಿ, ಈ ಜಗತ್ತಲ್ಲಿ ನೀವು ಏನು ಮಾಡಿದರೂ ಜನ ಮಾತಾಡ್ತಾರೆ. ನೀವು ಸೈಕಲ್ ಓಡಿಸಿದ್ರು ಜನ ಮಾತಾಡ್ತಾರೆ, ಕಾರ್ ತೊಗೊಂಡ್ರು ಜನ ಮಾತಾಡ್ತಾರೆ, ಬೈಕ್ ಇಲ್ಲಂದ್ರೂ ಮಾತಾಡ್ತಾರೆ, ಇನ್ನೊಂದೇನು BMW ತೊಗೊಂಡ್ರು ನೀವು ಮಾತಾಡ್ತಾರೆ ಜನ. ಬಡವರಿದ್ದರೆ ಪಾಪ ಅಂತಾರೆ, ಶ್ರೀಮಂತರಾದರೆ ಎಲ್ಲ ಕಪ್ಪು ದುಡ್ಡು ಅಂತಾರೆ. ಸೋತರು ನನಗೆ ಗೊತ್ತಿತ್ತು ಅಂತಾರೆ, ಗೆದ್ದರು ಕೂಡ ಅವ್ರ ಅದೃಷ್ಟ ಇತ್ತು ಅದಕ್ಕೆ ಗೆದ್ದರು ಅಂತಾರೆ. ಹಾಗಾದರೆ ನೀವು ಯಾರನ್ನು ಖುಷಿ ಪಡಿಸೋಕ್ಕೆ ಬದುಕ್ತಿದ್ರಿ? ಒಂದು ವಿಚಾರ ಕೇಳ್ತೀನಿ ನಾನು, ನಿಮ್ಮ ಬಗ್ಗೆ ಹೆಚ್ಚು ಮಾತಾಡೋರಿಗೆ ಸ್ವಂತ ಜೀವನದ ಬಗ್ಗೆ ಮಾತಾಡೋಕ್ಕೆ ಅವ್ರ ಜೀವನದಲ್ಲಿ ಏನೂ ಇರೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಅವರಿಗೆ ನಿಮ್ಮ ಜೀವನವೇ ಒಂದು ವಿಷಯವಾಗಿರುತ್ತೆ. ನೀವು ನಕ್ಕರು ಅವ್ರಿಗೆ ಸಮಸ್ಯೆ, ಹತ್ರು ಅವ್ರಿಗೆ ಸಮಸ್ಯೆ, ಮುಂದೆ ಹೋದರೂ ಅವ್ರಿಗೆ ಸಮಸ್ಯೆ, ಹಿಂದೆ ಉಳಿದ್ರೂ ಅವ್ರಿಗೆ ಸಮಸ್ಯೆ, ನೀವು ಉಸಿರು ಬಿಟ್ಟರು ಅವ್ರಿಗೆ ಸಮಸ್ಯೆ. ಕೆಲವರಿಗೆ ಏನು ಬೇರೆ ಕೆಲಸ ಮಾಡೋಕ್ಕೆ ಇರೋದಿಲ್ಲ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಅವ್ರ ಏನು ಮಾಡಿದ್ರು ಅವಳು ಎಲ್ಲಿಗೆ ಹೋದ್ಲೇನೋ, ಏನು ಮಾಡ್ತೇನೋ, ಎಷ್ಟು ದುಡ್ಡು ತಂದ್ಲೇನೋ, ಎಷ್ಟು ಉಳಿದ್ಲೇನೋ, ಯಾರ ಜೊತೆ ಮಾತಾಡಿದ್ಲೇನೋ. ಅಯ್ಯೋ, ನಿಮ್ಮ ಮನೆ ನೋಡ್ಕೊಳ್ರಿ ಮೊದಲ. ಬೇರೆಯವ್ರ ಜೀವನದ ಲೆಕ್ಕ ಇಟ್ಟಿದ್ರೆ ನಿಮ್ಮ ಜೀವನ ಲೆಕ್ಕ ಯಾರು ಇಡ್ತಾರ್ರಿ? ಇನ್ನೊಂದು ಮಾತು ಹೇಳ್ಬೇಕು, ನನಗೆ ಫುಲ್ ಖಡಕ್ಕಾಗಿ ಹೇಳ್ತೀನಿ, ನಿಮ್ಮ ಹಿಂದೆ ಮಾತಾಡೋರು ನಿಮ್ಮ ಹಿಂದೆ ಇರ್ತಾರೆ, ನೆನ್ಪಿಟ್ಕೊಳ್ರಿ. ಮುಂದೆ ಬರೋ ಧೈರ್ಯ ಇದ್ದಿದ್ರೆ ಮುಖಾಮುಖಿಯಾಗಿ ಮಾತಾಡ್ತಿರ್ತಾರೆ. ಆದ್ದರಿಂದ ಹಿಂದೆ ಕೇಳಿ ಬರುವಂಥ ಶಬ್ದಕ್ಕೆ ಯಾವತ್ತೂ ನೀವು ತಿರುಗಿ ನೋಡಬೇಡ್ರಿ, ಮುಂದೆ ನೋಡಿ ನಡೆಯಿರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾಯಿ ಬೊಗಳುತ್ತೆ ಅಂತ ಆಣೆ ತನ್ನ ದಾರಿ ಬಿಡತ್ತಾ? ಬದಲಾಯಿಸಲ್ಲ. ಯಾಕೆ? ಆನೆಗೆ ತನ್ನ ಬೆಲೆ ಗೊತ್ತಿರುತ್ತೆ, ನಿಮಗೂ ನಿಮ್ಮ ಬೆಲೆ ಗೊತ್ತಿರಬೇಕು, ಆವಾಗ ಮಾತ್ರ ನಿಮಗೆ ಸಾಧ್ಯ. ಇನ್ನೊಂದು ನಿಮ್ಗೆ ಖಡಕ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳ್ತೀನಿ, ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೆ, ಒಣಗಿದ ಮರಕ್ಕೆ ಯಾರು ಕಲ್ಲು ಹೊಡಿತಾರೆ? ಇದರ ಅರ್ಥ ಏನಂತ ಗೊತ್ತಾಯ್ತು ರೀ? ಬೆಲೆ ಇರೋರಿಗೆ ಮಾತ್ರ ಟೀಕೆ ಜಾಸ್ತಿಗಳು. ನಿಮ್ಮ ಬಗ್ಗೆ ಜನ ಮಾತಾಡ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಅಂತ ಅರ್ಥ. ಕೆಲವರು ನಿಮ್ಮ ಮುಖಕ್ಕೆ ನಗ್ತಾರೆ, ಹಿಂದೆ ಹೋಗಿ ವಿಷ ಉಗುಳ್ತಾರೆ. ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾಕಂದ್ರೆ ಹಾವಿನ ಕೆಲಸ ಕಚ್ಚೋದು ಮಾತ್ರ, ನಿಮ್ಮ ಕೆಲಸ ನಡೀತಾ ಇರಬೇಕು. ಜೀವನದಲ್ಲಿ ಒಂದು ನಿರ್ಧಾರ ಮಾಡ್ಕೊಳ್ರಿ, ಇನ್ನು ಮುಂದೆ ಯಾರು ಹೊಗಳಿದ್ರೂ ತಲೆ ತಿರುಗಬಾರ್ದು, ಯಾರು ನಿಮ್ಮನ್ನು ಬೈದರೂ ಮನಸ್ಸು ಮುರಿಬಾರ್ದು. ಯಾಕಂದ್ರೆ ಹೊಗಳೋ ಜನ ಶಾಶ್ವತವಲ್ಲ, ಅಂದರೆ ಬೈಯೋ ಜನವೂ ಶಾಶ್ವತವಲ್ಲ. ಒಂದಿನ ನಿಮಗೆ ಅನಿಸತ್ತೆ ಏನಂತಂದರೆ ನಿಮ್ಮ ಹತ್ತಿರ ಯಾರೂ ಇರೋದಿಲ್ಲ. ಉಳಿಯೋದು ನಿಮ್ಮ ಶ್ರಮ, ನಿಮ್ಮ ಹೆಸರು, ನಿಮ್ಮ ಸಾಧನೆ ಅಷ್ಟೇ. ನಾನು ಇಷ್ಟು ನಂಬಿದ್ದೀನಿ, ಅದು ಅಷ್ಟೇ ಉಳಿದು ಲೈಫ್ ಲಾಂಗ್. ಜನರು ಒಂದು ಮಾತು ಹೇಳ್ತೀನಿ, ಎಷ್ಟೋ ಜನ ಕನಸು ಬಿಟ್ಟಿದ್ದಾರೆ, ಎಷ್ಟೋ ಜನ ಬಿಸ್ನೆಸ್ ಬಿಟ್ಟಿದ್ದಾರೆ, ಎಷ್ಟೋ ಜನ ಹಾಡೋದು ಬಿಟ್ಟಿದ್ದಾರೆ, ಆಮೇಲೆ ಎಷ್ಟೋ ಜನ ಯೂಟ್ಯೂಬ್ ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? 4 ಜನರು ನಕ್ಕರು ಅಂತ. ಅಯ್ಯೋ ಕರ್ಮ, 4 ಜನ ನಗೋಕ್ಕೆ ನೀವು ಹುಟ್ಟಿದ್ದೀರಾ? ಇಲ್ಲ ತಾನೇ, ನಿಮ್ಮ ಕನಸು ಈಡೇರಿಸೋಕ್ಕೆ ಹುಟ್ಟಿದಿರಿ. ಸೊ ಒಂದಿನ ಅದೇ ಜನ ಏನು ನಕ್ಕಿರ್ತಾರಲ್ಲ, ಏನು ಉರ್ಕೊಂಡಿರ್ತಾರಲ್ಲ, ಏನು ಮಾತಾಡ್ತಾರ, ನಿಮ್ಮ ಜೊತೆ ಬಂದು ಸೆಲ್ಫಿ ತೊಗೊಳ್ಬೇಕು ಅಂತ ಸಾಲಿನಲ್ಲಿ ನಿಲ್ತಾರೆ. ಅವರು ಯಾವಾಗ ನೆನಪಾಗ್ತಾರೆ, ಇದೇ ಜನ ನಮಗೆ ನಕ್ಕಿದ್ರಲ್ಲ ಅಂತ. ಆದ್ದರಿಂದ ನಾನು ಹೇಳೋದು ಇಷ್ಟ ರೀ, ಇವತ್ತಿಂದ ಒಂದು ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ಸೆಟ್ಟನ್ನು. ನಾನು ಯಾರಿಗೂ ನನ್ನ ಜೀವನದ ವಿವರಣೆ ಕೊಡಲ್ಲ, ನಾನು ಯಾರನ್ನು ಖುಷಿ ಮಾಡೋಕ್ಕೆ ಬದುಕಲ್ಲ, ನಾನು ನನ್ನ ಕುಟುಂಬಕ್ಕಾಗಿ ಬದುಕ್ತೀನಿ, ನಾನು ನನ್ನ ಕನಸಿಗಾಗಿ ಹೋರಾಡ್ತೀನಿ, ನಾನು ನನ್ನ ಕೆಲಸ ಮಾಡ್ತೀನಿ, ಉಳಿದಿದ್ದು ದೇವರಿಗೆ ಬಿಡ್ತೀನಿ, ಕರ್ಮಕ್ಕೆ ಬಿಡ್ತೀನಿ. ಕೊನೆಗೊಂದು ಬೆಂಕಿ ಮಾತು ಹೇಳ್ತೀನಿ, ಜನರ ಮಾತು ಕೇಳಿ ನಿಂತವನು ಅಲ್ಲೇ ನಿಂತಿರ್ತಾನೆ, ಜನರ ಮಾತು ಬಿಟ್ಟು ನಡೆದವನು ಇತಿಹಾಸ ಬರಿತಾನೆ. ಮತ್ತೊಂದು, ಮಾತಾಡೋ ಬಾಯಿ 1000 ಇರ್ಬೋದು, ಆದರೆ ಗೆಲ್ಲು ಹೃದಯ ಒಂದೇ ಆಗಿರಬೇಕು. ಉತ್ತರ ಕೊಡಬೇಡಿ, ನಿಮ್ಮ ಯಶಸ್ಸೇ ಅವರ ಬಾಯಿಗೆ ಬೀಗ ಹಾಕತ್ತೆ. ನಮಸ್ಕಾರ, ಎಲ್ರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಗುರು ಪೂರ್ಣಿಮಾ ಶುಭಾಶಯಗಳು.